ಇಲ್ಲ. ಅವನು ಕೊಲೆಗಡಕ, ಇವನು ಮನೆ ಹಾಳ, ಇವನು ಅಂತೂ ಬೈಗಳ, ಅವನು ಬೈದ ಅಂದರೆ ಆ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಹಿಂದೆ ಬಸವಣ್ಣವರು ಸಂವಿಧಾನವನ್ನು ಕೊಟ್ಟ ಬೇರೆಯವರು, ಅಂಬೇಡ್ಕರು ಅವತ್ತೊಂದು ಸಂವಿಧಾನ ಕೊಟ್ಟರು ನಮಗೆಲ್ಲ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ಅಂತ. ಆದರೆ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ಹೇಳ್ಬೇಕಾಗಿದೆ. ಕಳ್ಳರು ಬರೋದು ಬೇಡ, ಮತ ಕೊಂಡ್ಕೊಳ್ಳೋರು ಬರೋದು ಬೇಡ, ಮೋಸ ಮಾಡೋರು ಬೇಡ, ದರೋಡೆಕೋರರು ಬೇಡ, ಕಳ್ತನ ಮಾಡೋರು ಬೇಡ, ಖಜಾನೆ ಲೂಟಿ ಮಾಡೋರು ಬೇಡ, ತನ್ನನ್ನೇ ತಾನು ವರ್ಣಿಸ್ಕೊಳ್ಳೋನು ಬೇಡ, ನಾಯಕ ಅಂತ ಜನಸಾಮಾನ್ಯರ ಪರವಾಗಿ ಗುಲಾಮರಿಗೆ, ನಮಗೆ ಗುಲಾಮರಾಗಿರ್ಬೇಕಾದ ನೀವು ಈ ಥರದ ಪರಿಸ್ಥಿತಿಯಲ್ಲಿದ್ದೀರಲ್ಲ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಲ್ಲ. ಇಂಥವ್ರನ್ನೆಲ್ಲ ತರದೇ ಇರೋದೇ ಇವತ್ತು ರಾಜ್ಯ ಶುದ್ಧಿ, ರಾಷ್ಟ್ರ ಶುದ್ಧಿ, ಆಮೇಲೆ ಸಂವಿಧಾನವ ಉಳಿಸುವ ಪರಿ ಅನ್ನುವ ಅರ್ಥದಲ್ಲಿ ಬಸವಣ್ಣವ್ರನ್ನ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ಕೇವಲ ಹಾಸ್ಯೋತ್ಸವದಲ್ಲಿ ನೀರು ಕೊಟ್ರಪ್ಪ, ಹಾಸ್ಯೋತ್ಸವದಲ್ಲಿ ಕೇವಲ ಹಾಸ್ಯ ಮಾಡೋದಲ್ಲ. ಈಗಾಗಲೇ ಹೇಳಿದ್ರು, ಮನರಂಜನೆ ಒಂದೇ ಅಲ್ಲ, ಜೊತೆಗೆ ಮನಸ್ಸಿಗೆ ಮುದ, ಅರಿವನ್ನು ಮೂಡಿಸ್ಕೊಳ್ಳೋದು, ಆತ್ಮಾವಲೋಕನ ಮಾಡ್ಕೊಳ್ಳೋದು, ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದು ಅಂತ. ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅಂತವರು ದೊಡ್ಡ ನಾಯಕರು, ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗುವಂಥವ್ರು, ಜವಾಬ್ದಾರಿಯುತವಾಗಿ ಸಾರ್ವಜನಿಕರಿಗೆ ಅಪಹಾಸ್ಯಕ್ಕೀಡಾಗುವಂಥ ಮಾತುಗಳನ್ನು ಆಡೋದು ಬೇಡಿ. ಯಾರು ಬರ್ತಾರೆ ಹೋಗ್ತಾರೆ, ನೀವು ಮೇಕೆದಾಟು ಹೋರಾಟ ನಿಮಗೆ ಹುಚ್ಚಿತ್ತು ಮಾಡಿದ್ರ, ಇಂಥವರೆಲ್ಲ ಬರಲೇಬೇಕು ಅಂತ ಏನಿಲ್ಲ ಅಲ್ವೇ? ಹಂಗಾದ್ರೆ ವಿರೋಧ ಪಕ್ಷದವರೆಲ್ಲ ಬರೋಕ್ಕಾಗುತ್ತಾ ನೀವು ಮಾಡಿದಾಗ? ಇದೆಲ್ಲ ಇರುತ್ತೆ. ನಟ್ಟು ಬೋಲ್ಟು ಅನ್ನತಕ್ಕಂಥ ಸದರವಾದ ಮಾತುಗಳನ್ನು ಆಡ್ತಕ್ಕಂಥದ್ದು ಇಲ್ಲ. ಆದ್ರೆ ನಿಮಗೆ ನಟ್ಟು ಬೋಲ್ಟನ್ನು ಬಂದೋಬಸ್ತ್ ಮಾಡ್ಕೋಬೇಕಾದ್ರೆ ತಮಾಷೆಗೆ ಒಂದು ಮಾತು ಹೇಳ್ತೀನಿ. ಮುಖ್ಯಮಂತ್ರಿಗಳ ಕಾಲಿಗೆ ಮಂಡಿ ನೋವಾಗಿದೆ, ನೊಟ್ಟೆಚ್ಚು ಕಡಿಮೆ ಆಗಿರಂಗೆ ಕಾಣುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಂಡಿ ನೋವಾಗಿದೆ, ನಟ್ಟೆಚ್ಚು ಕಡಿಮೆ ಆಗಿರಂಗೆ ಕಾಣುತ್ತೆ. ಕೆ.ಎನ್. ರಾಜಣ್ಣವರು ನೀವು ಮುಖ್ಯಮಂತ್ರಿ ಆಗೋದು ಬೇಡ ಅಂತಿದ್ದಾರೆ, ಆ ನಟ್ಟು ಬೋಲ್ಟು ನೆಟ್ಟಿಗಿದ್ದಂಗಿಲ್ಲ. ಕುಮಾರಣ್ಣವರು ಶತ್ರುತ್ವ ಮಾಡ್ತಾರೆ, ಆ ನಟ್ಟು ಬೋಲ್ಟು ನೆಟ್ಟಿಗಿಲ್ಲ. ದೇವೇಗೌಡರು ಆರೋಗ್ಯದಲ್ಲಿ ಕಾಲು ಹೆಚ್ಚು ಕಡಿಮೆ ಆಗಿದೆ, ನಟ್ಟು ಬೋಲ್ಟು ಸರಿ. ಇದನ್ನ ಮೊದಲು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ರಾಜಕೀಯದಲ್ಲಿ ನೀವು ಚಿತ್ರರಂಗದವನ್ನಾಗ್ಲಿ, ಸಾಹಿತಿಗಳನ್ನಾಗ್ಲಿ, ಕಲಾವಿದರನ್ನಾಗ್ಲಿ ನಟ್ಟು ಬೋಲ್ಟು ತಯಾರು ಮಾಡ್ತೀನಿ ಅನ್ನೋ ಚಿಂತೆಯನ್ನು ಬಿಟ್ಟುಬಿಡಿ. ಒಳ್ಳೆ ಆರೋಗ್ಯಕರವಾದ ಚಿಂತನೆಯನ್ನು ಮಾಡಿ. ನಾನು ಆಸೆ ಪಡ್ತೀನಿ, ದೊಡ್ಡ ನಾಯಕರು, ಸಂಘಟನೆಕಾರರು ಇಂಥ ಮಾತುಗಳನ್ನು ಸದನದಲ್ಲಾಗಲಿ ಹೊರಗಡೆ ಆಗಲಿ ಆಡೋದು ಸುಭಿಕ್ಷವೂ ಅಲ್ಲ. ಅದು ಒಂದು ಉದ್ದಡತನದ ದುರಹಂಕಾರದ ಮಾತಾಗುತ್ತೆ. ಕ್ಷಮೆಯನ್ನು ಕೇಳಬೇಕು. ನೀವು ಒಂದು ಮಾತನ್ನು ಹೇಳಿ, ಕೇಳದೆ ಇದ್ರೆ ನಿಮ್ಮನೆ ಬರ. ಮುಂದಿನ ದಿನಗಳಲ್ಲಿ ಮತದಾನವನ್ನು ಮಾಡುವಾಗ ಎಚ್ಚರಿಕೆಯಿಂದ ನಾವು ವಹಿಸೋಣ ಅನ್ನೋದನ್ನು ಮಾತ್ರ ನಾನು ಹೇಳಿ, ನನ್ನ ಮಾತುಗಳು, ಈ ಮಾತುಗಳನ್ನು ಆಡಿದ್ದು ರೈಲಿನಲ್ಲಿ ಬರಬೇಕಾದ್ರೆ ಸುಮಾರು 4-6 ಜನ ಮಾತಾಡ್ಕೊಂಡಿದ್ದ ಮಾತು, ನನ್ನ ಮಾತಲ್ಲ ಇದು. ನಾನು ಮಾತಾಡಿದೆ ಅಂತ ತಿಳ್ಕೊಬೇಡಿ. ಅವ್ರನ್ನ ಮಾತಾಡಿಸ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಇವತ್ತು ಪಾರ್ಟಿಗಳು ಎಲ್ಲಿಗೆ ಬಂದಿದ್ದಾವಪ್ಪ ಅಂತ ಆದ್ರೆ ಕೇಳಿದೆ ಅವ್ರನ್ನೇ, ಮುಂದಿನ ಚುನಾವಣೆಯಲ್ಲಿ ಏನು ಮಾಡ್ತೀರಮ್ಮ ಅಂತ ಒಂದು ಅಜ್ಜಿನ ಕೇಳಿದೆ. ಅಜ್ಜಿ ಅಂತ ಅಂದ್ರೆ ಸುಮಾರಾಗಿ ಬುದ್ಧಿ ಇರ್ತಕ್ಕಂಥ ಅಜ್ಜಿನೇನೆ. ಇಲ್ಲಪ್ಪ ಇವತ್ತು ನೀನು ಯಾಕೆ ಹೋಗ್ತಿದ್ಯಾ ಅಂತ. ನಾನು ಇದಕ್ಕೆ ಶಾಸನದ ಇವರ ಮಾಮನಿಯವರ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಪಕ್ಷದ ಒಂದಿಷ್ಟು ಚಟುವಟಿಕೆ ಇದೆ, ಹೋಗ್ತೀನಿ. ಯಾವ ಪಕ್ಷ? ಇಂಥದ್ದೊಂದು ಪಕ್ಷ. ಇಲ್ಲಿ ಯಾವ ಪಕ್ಷ ಬಹಳ ಪ್ರಮುಖ? 3 ಪಕ್ಷ, ಕಾಂಗ್ರೆಸ್, ಬಿಜೆಪಿ, ಜನತಾದಳ ಅಂತ. ಬಹಳ ಒಳ್ಳೇದಾಯ್ತಮ್ಮ, ಹೋಗ್ಲಿ. ಈಗ ಇರೋದ್ರಲ್ಲಿ ಯಾರು ಬೆಟ್ರಮ್ಮ ನಿಮಗೆ? ಈಗೇನ ಚುನಾವಣೆ ಬಂದ್ರೆ ಏನು ಮಾಡ್ತೀರಾ ಅಂತ. ಯಾರು ಬೆಟ್ರಿದೆ ಬಿಡಿ ಹೇಳಕಾಲ, ಹೇಳಿದ್ರೆ ನಿಮ್ಗೆ ಅಸಹ್ಯ ಆಗುತ್ತೆ ಅಂದ್ರು. ಇಲ್ಲ ಪರವಾಗಿಲ್ಲ ಹೇಳಪ್ಪ, ನಿನ್ನ ಬಾಯಿಂದ ಕೇಳೋಣ ಅಂದ್ರೆ ನಾನು ಹೇಳಿದೆ, ನಾನು ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ಯಾಕೆ ಹಾಕೋದು ನಾವು ಹೇಳಿ, ಹಾಕೋದಿಲ್ಲ ಅಂತ. ಯಾಕೆ ಅಂತ 3 ಇದೆ, ಅಲ್ಲಿ ಏನು ಬಿದ್ದಿದೆ ನೋಡು ಅಂದ್ರು. ಲದ್ದಿ ಅಂದ್ರು. ನನಗೆ ಅರ್ಥ ಆಗಲಿ, ಏನು ಲದ್ದಿ ಎಂದೆ? ಕತ್ತೆ ಲದ್ದಿ. ಆ 3 ಅದನ್ನು 3 ಭಾಗ ಮಾಡಿಬಿಟ್ಟು ಯಾವುದನ್ನು ಆಯ್ಕೆ ಮಾಡೋ ಅಂದ್ರೆ ಯಾವುದನ್ನು ಆಯ್ಕೆ ಮಾಡ್ಕೊಂಡ್ಲಿ, ಆ ಸ್ಥಿತಿ ನಾವಿದ್ದೀವಿ ಇವತ್ತಿನ ದಿವಸ. ಇದು ಬದಲಾವಣೆ ಆದ್ರೂ ಮಾತ್ರ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ರಾಷ್ಟ್ರಕ್ಕೆ ಒಳ್ಳೆ. ನಾನು ಯಾವ ಪಕ್ಷದ ಬಗ್ಗೆ ಮಾತನಾಡ್ತಾ ಇಲ್ಲ. ಅಜ್ಜಿ ಹೇಳಿದ ಮಾತನ್ನ ಇಲ್ಲಿ ಯಾಕೆ ಧೈರ್ಯವಾಗಿ ಮಾಡ್ತೀನಿ ಅಂದ್ರೆ, ಯಾವ ನಟ್ಟು ಬೋಲ್ಟು ನಂದು ರಿಪೇರ್ ಆದ್ರೂ ಪರವಾಗಿಲ್ಲ, ಆ ಸ್ಥಿತಿಯಲ್ಲಿ ಅದು ಎಲ್ಲ ಪಕ್ಷಗಳು ಇರೋದ್ರಿಂದ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳಿ, ಇನ್ನು 4 ಮಾತುಗಳನ್ನು, ಕೆಲವು ವಿಚಾರ ನಿಮಗೆ ಮಾತ್ರ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಊರಿನಲ್ಲಿ ನಾನು ಮುಖ್ಯಮಂತ್ರಿ ಚಂದ್ರು 5 ವಿಭಾಗದಲ್ಲಿದ್ದೀನಿ. ರಂಗಭೂಮಿ, ಸಿನಿಮಾ, ಟಿವಿ ಇವೆಲ್ಲದರಲ್ಲೂ ಅಂದರೆ 5. ಹಾಗೆ ನಾನು ಮದುವೆ ಆಗಿರೋದು ಕೂಡ 1 ಮದುವೆ ಮೊದಲು ಮಾಡಿಕೊಂಡೆ 83ರಲ್ಲಿ. ಈಗ 5 ಮದುವೆ ಆಗಿದ್ದಾವೆ ನನಗೆ.
ಸ್ವಲ್ಪ ಗಾಬರಿ ಬೀಳ್ತಿರಲ್ವ ಯಾವುದು ಅಂತ. ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡತಿ ಪದ್ಮ ಬಂದಿದ್ಲು. ಅದಾದ 2 ವರ್ಷಕ್ಕೆ ಶುಗರ್ ಪೇಷಂಟ್ ಆದೆ, ಅಕ್ಯೂಟ್ ಶುಗರ್ ಪೇಷಂಟ್ ಆದೆ. ಇನ್ಸುಲಿನ್ ತಗೊತಾ ಇದ್ದೀನಿ ಈಗ. ಆಕೆಗೆ ನನ್ನ ಹೆಂಡತಿಗೆ ಹೇಳಿದೆ, 2 ತಿಂಗಳು ನೀನು ಬಿಟ್ಟಿರ್ಬೋದು, ಇನ್ಸುಲಿನ್ ಬಿಟ್ಟಿರಂಗಿಲ್ಲ, ಅದು ಮೊದಲನೇ ಮದುವೆ ಈಗ ನನಗೆ ಅಂದೆ. ಅದಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಗಂಟ್ಲು ಹೋಯ್ತು, ಇದು ಎಂಥದ್ದು ಥೈರಾಯ್ಡ್ ಸತ್ತೋಗ್ಬಿಡ್ತು, ಅದಕ್ಕೆ ದಿವಸ ಮಾತ್ರೆ ತಗೋಬೇಕು. ಆಮೇಲೆ ಹೇಳಿದೆ ಇದು 2ನೇದು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅದು 2ನೇ ಹೆಂಡ್ತಿ. ಆಮೇಲೆ ಗ್ಯಾಸ್ಟ್ರೈಟಿಕ್ ಇದೆ, ಅದು 3ನೇ ಹೆಂಡ್ತಿ. ಪೈಲ್ಸ್ ಇದೆ, ಅದು 4ನೇ ಹೆಂಡ್ತಿ. ಹಾರ್ಟ್ ಅಟ್ಯಾಕ್ ಆಗಿ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಪರಂಗೇನು ಕುಯ್ದವ್ರು ಇದೆಲ್ಲನೂ. ಈಗ ಅದು 5ನೇ ಹೆಂಡ್ತಿ, ನೀನೀಗ 6ನೇ ಹೆಂಡ್ತಿ ಅಮ್ಮ ಅಂತ ಅಂದೆ. ಅಂದರೆ ಈಗ ನನ್ನ ಆರೋಗ್ಯ ಇವೆಲ್ಲವೂ ಕೂಡ ಅದು 5-6 ತಿಂಗಳು ನನ್ನ ಹೆಂಡತಿ ಇಲ್ಲದೆ ಇರ್ಬೋದು, ಜೋಬ್ನಲ್ಲಿ ಮಾತ್ರ ಇಟ್ಕೊಳ್ಳದೆ ನಾನು ಬಂದರೆ ನೆಗೆದು ಬಿದ್ದು ಹೋಗ್ತೀನಿ. ಆ ಡಾಕ್ಟ್ರು ಕೂತಿದ್ದಾರೆ, ಆ ಡಾಕ್ಟ್ರು ಇದ್ರು ಆಗಲೇ ಕೇಳಬೇಕಾಯ್ತು. ನಾನು ದೀಪ ಹಚ್ಚೋವಾಗ ನಾನು ಕರೆಸ್ಬಿಟ್ರು, ಅದೇನೋ ಪಟಾಕಿ ಹೊಡೆದ್ರು. ಒಂದು ಕಣ್ಣು ಹೋಗ್ಬಿಟ್ಟಿದೆ ನನಗೆ, ಕಣ್ಣಿಲ್ಲ, ಒಂದು ಕಿವಿ ಇಲ್ಲ, ಬುರುಡೆ ತೂತು, ಇದು ಹೋಗಿದೆ, ಪರಂಗೇಣು ಕುಯ್ದವ್ರೆ, ಹಿಂದ್ಗಡೆ ಕುಯ್ದವ್ರೆ. ಇಷ್ಟೆಲ್ಲ ಆದರೂ ಮುಖ್ಯಮಂತ್ರಿ ಚಂದ್ರು ಹಿಂಗಿದಾನಲ್ಲ ಅಂದರೆ ನಾವು ಹಾಸ್ಯವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಮತ್ತು ಬದುಕನ್ನು ಗಟ್ಟಿಯಾಗಿ ತಗೊಂಡಿರೋದ್ರಿಂದ. ನಮ್ಮ ಇವ್ರು ಬಂದರು, ಪೇಂಟರ್ ಬಂದರು, ರ್ಯಾಂಕ್ ಹೋಲ್ಡ್ರು ಅಂತ ಅಂದರು. ಹೌದು, ನಾವು ರ್ಯಾಂಕ್ ಹೋಲ್ಡ್ರೆ. 5 ವರ್ಷದ ಪರೀಕ್ಷೆದನ್ನೆಲ್ಲ ಒಟ್ಟಿ ಕುಡಿದ್ರೆ ನಾವು ರ್ಯಾಂಕ್ ಏನೇನೆ. ಅಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ರ್ಯಾಂಕ್ ಹೋಲ್ಡರ್ ಎಷ್ಟು ಜನ ಇರ್ತಾರೆ ಒಂದು ಸ್ಕೂಲಲ್ಲಿ? 10 ಜನ. ಅದ್ರ ಕೆಳಗಡೆ ಇರೋರು ಎಷ್ಟು ಜನ? 90 ಜನ. 100 ಜನದಲ್ಲಿ 10 ಜನ ರ್ಯಾಂಕು, 90 ಜನ ರ್ಯಾಂಕ್ ಇಲ್ಲ. ಅಂದರೆ 90 ಜನ ಬದುಕಬೇಕಾದ್ರೆ ರ್ಯಾಂಕ್ ಆಗದೆ ಆಗೋದೇ ಇಲ್ವಾ? ಆ ಕೆಟಗರಿಲಿ ನಾನು ಇದ್ದೀನಿ, ಮಾಮುನಿನೂ ಇದ್ದಾರೆ, ಮತ್ತು ನಮ್ಮ ಪ್ರಾಣೇಶು ಇದ್ದಾರೆ. ನಮ್ಮದು ಎಲ್ಲ ಮಾರ್ಕ್ಸು 3 ವರ್ಷದ ಡಿಗ್ರಿ ಕೂಡಿದ್ರು ಕೂಡ 90 ಬರೋದಿಲ್ಲ, 30 ಇರಲಿ. ಈ ದೃಷ್ಟಿಯಿಂದ ಬೆಳೆದಂಥವ್ರು ಅಂತ ಹೇಳಿ ದಡ್ಡ ಅಂದರೆ ಮನುಷ್ಯ ಹೇಗೆ ಬದುಕ್ಬೋದು ಅನ್ನೋದಕ್ಕೆ. ಅದಕ್ಕಿಂತ ಮುಖ್ಯ ಮಾತೃಶ್ರೀಯವರ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ನಾನು ತಾಯಿಯವರಿಗೆ ಎಷ್ಟು ಗೌರವವನ್ನು ಕೊಡಬೇಕು. ಈ ಭಾರತ ದೇಶದಲ್ಲಿ ಭಾರತ ಅನ್ನೋದೇ ಒಂದು ತಾಯಿ, ಭೂಮಿನೇ ಒಂದು ತಾಯಿ, ಗಂಗೆ ಒಂದು ತಾಯಿ, ತುಂಗೆ ಒಂದು ಕಾವೇರಿ ಒಂದು ತಾಯಿ. ಹಾಗಾಗಿ ಆ ಸಂಸ್ಕಾರದಿಂದ ಬೆಳೆದಂಥವರಿಗೆ ಗೌರವವನ್ನು ಕೊಡೋದಕ್ಕೋಸ್ಕರ ಸುಮಾರು ಜನವನ್ನು, ಸಾವಿರಾರು ಜನವನ್ನು ಸೇರಿಸಿ ಈ ರೀತಿ ಮಾಡ್ತಿರೋದಕ್ಕೆ ನಿಮಗೆ ದೊಡ್ಡ ನಮನಗಳು. ಆ ತಾಯಿ ಸ್ಥಾನವನ್ನು ನಾವು, ಕಾವೇರಿನೂ ತಾಯಿಯೇ, ಕರ್ನಾಟಕವೂ ತಾಯಿಯೇ, ಭಾರತೀಯವೂ ತಾಯಿಯೇ, ಅದಕ್ಕೆ ಗೌರವವನ್ನು ಕೊಡೋದನ್ನು ಕಲ್ತ್ಕೋಬೇಕು ಅನ್ನೋ ಮಾತನ್ನು ಹೇಳಿ ಒಂದು 4 ಸಮಾಶಯದ ವಿಚಾರಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟು ಬುದ್ಧಿವಂತ ಅನ್ನೋದಕ್ಕೆ ನಾನು ಓದಿದ್ದು ಭಾಳ ಓದಿಲ್ಲ. ನಾನು BSc ಫೇಲು, ಆಮೇಲೆ ಪಾಸು. LLB ಓದ್ತಾ ಇದ್ದೀನಿ ಇನ್ನೂ. 1976ರಲ್ಲಿ ಸೇರಿದ್ದೆ ಗೌರ್ಮೆಂಟ್ ಕಾಲೇಜ್ಗೆ. ಅದು 3 ವರ್ಷ ಅಲ್ಲಿ ಮುಗಿದೋಯ್ತು. ಇನ್ನೂ ನಾನಿಲ್ಲ, ಪಾಸಾಗಿಲ್ಲ. 18 ಸಬ್ಜೆಕ್ಟ್ನಲ್ಲಿ 16 ಆಗಿದ್ದಾವೆ. ಭಾಳ ಜನ ಹೇಳಿದ್ರು, ಯಾಕೆ ನಿನಗೆ ದುಃಖ ಆಗ್ತಿಲ್ವಾ, ಆತ್ಮಹತ್ಯೆಗೆ ಯಾಕೆ ಟ್ರೈ ಮಾಡಿಲ್ಲ ಅಂದರು. ಇಲ್ಲ ಅಂತ ಹೇಳಿ ಎಲ್ಲ ನಾನು ಫೇಲ್ ಆಗುತ್ತೆ. ಒಬ್ಬ ದೊಡ್ಡ ಲಾಯರ್ ಆಗಬೇಕಾದ್ರೆ ಎಷ್ಟು ವರ್ಷ ಸರ್ವಿಸ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು ಅಂದೆ. 16 ವರ್ಷ ಅಂದರು. ಹಾಗಾಗಿ ಅನುಭವ ಆಗಲಿ ಅಂತ ಇಷ್ಟು ವರ್ಷ ಪಾಸ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಧೈರ್ಯವಾಗಿದ್ದೀನಿ. ಇನ್ನೂ ಪಾಸ್ ಆಗಿಲ್ಲ. ಇದೆಲ್ಲ ಆದರೂ ಕೂಡ ಮುಖ್ಯಮಂತ್ರಿ ಚಂದ್ರು ಆಗಿದ್ದೀನಿ ಅಂತ ಅಂದಾಗ ಯಾತಕ್ಕೆ ಬೇಕಾಗಿದೆ ಇದೆಲ್ಲ? ಎಷ್ಟು ಜನಕ್ಕೆ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇದೆ? ರ್ಯಾಂಕ್ ಹೋಲ್ಡರ್ಗೆ ಸಾಧ್ಯನಾ? ನಾನು ಆಗಿದ್ದೀನಿ 3 ಸತಿ MLA MLC ಆಗಿದ್ದೀನಿ. 35 ದೇಶಕ್ಕೆ ನಾನು ಹೋಗಿದ್ದೀನಿ. ಬರೋದು ಒಂದೇ ಕನ್ನಡ, ಇನ್ಯಾವ ಭಾಷೆನೂ ಬರೋದಿಲ್ಲ, ಯಾವ ಡಿಗ್ರಿನೂ ಇಲ್ಲ. ನಮ್ಮ ಒಂದು ವಿಚಾರವನ್ನು ಗ್ರಾಮೀಣ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ರ್ಯಾಂಕ್ ತಗೋಬೇಕು ಸತ್ಯ. ತಗೊಳಕ್ಕಾಗದೇ ಇದ್ರೆ ಬೇರೆ ಯಾವುದಾದ್ರೂ ಉದ್ಯೋಗದಲ್ಲಿ ರ್ಯಾಂಕ್ ತಗೋಬೇಕು, ಯಾವುದಾದ್ರೂ ಬದುಕಿನಲ್ಲಿ ರ್ಯಾಂಕ್ ತಗೋಬೇಕು. ಅದರಲ್ಲಿ ನಾವು ಗಟ್ಟಿಗರಾಗಬೇಕಾಗಿದೆ. ಅದಕ್ಕೆ ನಾವಿಲ್ಲಿ ಹಾಸ್ಯ ಮಾಡ್ತಕ್ಕಂಥ ಅಷ್ಟೂ ಕಲಾವಿದರು ಇವತ್ತೇನು ದಿವಸ ಡಿಗ್ರಿ ತಗೊಂಡಿಲ್ಲ, IAS ಆಗಿಲ್ಲ, IPS ಆಗಿಲ್ಲ. ನಾವೆಲ್ಲರೂ ಕೂಡ ಅವರೆಲ್ಲರೂ ಬಂದು ನೋಡುವಂಥ ರೀತಿಯಲ್ಲಿ, ಅವರೆಲ್ಲರೂ ಚಪ್ಪಾಳೆ ಹಾಕುವಂಥ ರೀತಿಯಲ್ಲಿ, ಅವರೆಲ್ಲರೂ ಧನ್ಯವಾದ ಮಾಡೋ ರೀತಿಯಲ್ಲಿ ನಾವು ಬೆಳೆದಿದ್ದೀವಿ ಅಂತ ಅಂದಾಗ ಇಲ್ಲಿ ಮೂರ್ಖತನ, ದಡ್ಡತನ ಅಲ್ಲ, ನಮ್ಮ ನಿಷ್ಠೆ, ಅದರ ಜೊತೆಯಲ್ಲಿ ಬದ್ಧತೆ ಮತ್ತು ಕರ್ತವ್ಯ. ಆ ದೃಷ್ಟಿಯಿಂದ ಮಾಮನಿಯನ್ನಾಗಲಿ, ಪ್ರಾಣೇಶ್ವರನ್ನಾಗಲಿ, ನರಸಿಂಹನಾಯಕರನ್ನಾಗಲಿ ಮಿಮಿಕ್ರಿ ಮಾಡಿದವರೆಲ್ಲ ದೊಡ್ಡ ವಿಶ್ವವಿದ್ಯಾಲಯದ ದೊಡ್ಡ ಗ್ರಾಜ್ಯುಯೇಟ್ಸ್ಗಳು, ಡಾಕ್ಟರೇಟ್ಗಳು. ಹಾಗೆ ನಿಮ್ಮಲ್ಲೂ ಎಷ್ಟೋ ಜನ ಆಗಬಹುದು, ಯೋಚನೆ ಮಾಡಬೇಡಿ ಅಂತ ಹೇಳಿ ನಿಮ್ಮೂರಿಗೆ ಒಂದ್ಸತಿ ಕನ್ನಡದ ವಿಚಾರ ನಾನು ಹೇಳಿದೆ. ಮಾತೃಭಾಷೆ ತಾಯಿ ಭಾಷೆ. ಭಾರತ ದೇಶದಲ್ಲಿ ಒಟ್ಟು ಪ್ರಪಂಚದಲ್ಲಿ 7,000 ಭಾಷೆ ಇದ್ದಾವೆ.
ಅದರಲ್ಲಿ 2000 ಭಾಷೆ ಕರ್ನಾಟಕದಲ್ಲೇ ಇದಾವೆ, ಭಾರತ ದೇಶದಲ್ಲಿ ಇದ್ದಾವೆ. ಕರ್ನಾಟಕದಲ್ಲಿ 150 ಇದ್ದಾವೆ, ಯಾರಿಗೂ ಗೊತ್ತೇ ಇಲ್ಲ. ಆಮೇಲೆ ಎಲ್ಲರೂ ತಿಳ್ಕೊಂಡಿರೋದು ಭಾಷೆಯನ್ನು ವಿಶೇಷವಾಗಿ ಭಾಷೆ ಗಟ್ಟಿಯಾಗಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ರೈತರ ಜಿಲ್ಲೆ, ಉತ್ತರ ಕರ್ನಾಟಕ ಭಾಗದಲ್ಲಿ, ಯಕ್ಷಗಾನ ಭಾಗದಲ್ಲಿ ಅಲ್ವಾ ಪ್ರಾಣೇಶ್ ಅವರೇ? ನಮ್ಮ ಕಡೆದೆಲ್ಲ ಕಲುಷಿತ ಭಾಷೆ ಆಗಿಬಿಟ್ಟಿದ್ದೀವಿ. ಆದರೆ ಇವತ್ತಿನ ದಿವಸ ನಮ್ಮ ಸಿನಿಮಾಗಳಾಗಲಿ, ನಮ್ಮ ಪತ್ರಿಕೆಗಳಾಗಲಿ, ನಮ್ಮ ಮಾಧ್ಯಮಗಳಾಗಲಿ ಒಂದು ಕನ್ನಡವನ್ನು ಬಿತ್ತರಿಸುತ್ತೆ. ಆದರೆ ಇಲ್ಲಿ 7-8 ಕನ್ನಡಗಳಿದ್ದಾವೆ. ಮಂಗಳೂರು ಕನ್ನಡ ಬೇರೆ, ಗುಲ್ಬರ್ಗ ರಾಯಚೂರು ಕನ್ನಡ ಬೇರೆ, ಆಮೇಲೆ ಇದು ಕೊಳ್ಳೇಗಾಲದ ಕನ್ನಡ ಬೇರೆ, ಕೋಲಾರ ಬೇರೆ, ಬೀದರ್ನಲ್ಲಿ ಉರ್ದು ಮಿಶ್ರಿತ ಕನ್ನಡ ಬೇರೆ. ಹಾಗಾಗಿ ವಿಭಿನ್ನತೆಯಲ್ಲಿ ಏಕತೆ ಇರೋದರಿಂದ ನಾವು ಭಾಷೆಗೆ ಗೌರವವನ್ನು ಕೊಡಬೇಕು. ಪ್ರಪಂಚದಲ್ಲಿ ಇಂಗ್ಲೀಷ್ ಕಲಿಯೋದು ಬಹಳ ಮುಖ್ಯ. ಇಂಗ್ಲೀಷೇ ಮುಖ್ಯ ಅಲ್ಲ, ತಾಯಿ ಭಾಷೆ, ಮಾತೃಭಾಷೆ, ರಾಜ್ಯ ಭಾಷೆ, ಅದರಲ್ಲಿ ನಾವು ವಿದ್ಯಾಭ್ಯಾಸ ಜ್ಞಾನಾರ್ಜನೆಯನ್ನು ಪಡ್ಕೊಂಡ್ರೆ ಅದ್ಧೂರಿಯಾದ ಸ್ಥಾನವನ್ನು ನಾವು ಪಡ್ಕೋತೀವಿ ಅನ್ನೋದಕ್ಕೆ ನಾವೇ ಉದಾಹರಣೆ. ಬಹಳ ಶ್ರೇಷ್ಠ, ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ. ಈಗ ಕರ್ನಾಟಕದಲ್ಲಿ ನಿಮ್ಮ ಭಾಷೆನೇ ಇದೆ. ನಿಮ್ಮಲ್ಲಿ ಮಾತಾಡೋ ಮಾತು ಹತ್ತು ಕಡೆ ಮಾತಾಡೋಲ್ಲ, ಹತ್ತು ಕಡೆ ಮಾತಾಡೋದು ಇತ್ತು ಕಡೆ ಮಾತಾಡೋದಿಲ್ಲ. ಆ ಸೊಗಸನ್ನು ನಾನು ಇವತ್ತು ಹೇಳ್ತೀನಿ, ಸರ್ಕಾರಗಳು ಇದನ್ನು ಕಾಪಾಡಬೇಕಾಗಿದೆ. ಈ ಭಾಗದ ಭಾಷೆಯು ಜವರಿ ಭಾಷೆ ಅಂತಲೂ ಏನು ಕಳಿತಿರಲ್ಲ. ಆ ಭಾಷೆ ಗಂಡು ಭಾಷೆ, ಮಂಗಳೂರಿನ ಭಾಷೆ ಅದೊಂಥರ ರೀತಿಯಲ್ಲಿ. ನಾನು ಭಾಳ ಹೇಳ್ತಿದ್ದೆ, ನಿಮ್ಮ ಭಾಷೆ ಭಾಳ ಚೆನ್ನಾಗಿದೆ ಅಂತಿರಲ್ಲ, ಹೇಳಿ ಅಂತ ಅಂದರು. ಇವತ್ತು ಪತ್ರಿಕೆಯಲ್ಲಿ ಒಂದು ಬಂದಿದೆ ನೋಡಿ ಅಂದರು. ಏನು ಅಂದರೆ, ಉಪ್ಪಾರಪೇಟೆ ಪೊಲೀಸ್ನಲ್ಲಿ 20 ಜನ ಕಳ್ಳರನ್ನು ಹಿಡಿದು ಬಿಟ್ಟಿದ್ದಾರೆ. ಬಿಡಕ್ಕೆ ಯಾಕೆ ಹಿಡಿಬೇಕಾಗಿತ್ತಲ್ವರ? ಅಂದರೆ ನಿಮ್ಮ ಕಡೆ ಕೇಳ್ತಾ ಇರೋದು, ಬಿಡಕ್ಕೆ ಯಾಕೆ ಹಿಡಿಬೇಕಾಯ್ತು ಅಂದ್ರೆ ನಾನು ಹೇಳಿದೆ, ನಿಮ್ಮ ಕಡೆ ಒಂದು ತಾಪತ್ರೆ ಆಯಿತು. ಬಂದಿದ್ದೆ, ಯಾರೋ ಪ್ರೊಫೆಸರ್ ನೋಡ್ಬೇಕಾಯ್ತು, ಯಾರೋ ಮನೆ ಬಾಗಿಲು ತಟ್ಟಿದೆ. ಒಂದು 18 ವರ್ಷದ ಹುಡುಗಿ ಬಂದ್ಲು, ತಾಯಿ ಪುಟ್ಟಿ ನಾನು ಬಂದಿದ್ದೀನಿ ಇಂಥವನು ಅಂತ, ನಿಮ್ಮ ಪ್ರೊಫೆಸರ್ ಮನೇಲಿದ್ದಾರಂದ್ರ. ಇಲ್ಲ ಮತ್ತೆ ಯಾವಾಗ ಸಿಗ್ತಾರೆ? ಹಿಂದಗಾಸಿಂದ ಬನ್ನಿ ಎಂದು. ನಮ್ಮ ಕಡೆ ಹಂಗೆ ಅಂದ್ಬಿಟ್ರೆ ಕಪಾಳ ಕೊಡ್ದು ಬಿಡ್ತಾರೆ. ಹಿಂದಗಾಸಿಂದ ಇತ್ಲು ಬಾಗಿಲಿಂದ ಬನ್ನಿ ಅಂತ, ನಮ್ಮ ಕಡೆ ಇತ್ಲು ಬಾಗಿಲಿಂದ. ನಿಮ್ದು ಆಮೇಲೆ ಬನ್ನಿ ಅಂತ. ಮಂಗಳೂರಿನವ್ರು ಒಂದು ಸತಿ ಚಳಿಗಾಲದಲ್ಲಿ ಬೋಂಡ ಕೊಡ್ಲ ನಿಮಗೆ ಅಂತ ಅಂದರು. ಕೊಡಿ ಹಿಂದೆ ಬೋಂಡ ಅವ್ರು ತಂದು ಕೊಟ್ಟಿದ್ದು ಎಳ್ನೀರು. ಬೋಂಡ ಅಂದ್ರೆ ಅಲ್ಲಿ ಎಳ್ನೀರು. ಅಂದರೆ ಭಾಷೆಯ ವಿಭಿನ್ನತೆಯನ್ನು ನೋಡಬೇಕು ನೀವು. ಆ ದೃಷ್ಟಿಯಿಂದ ಯಾವ ಭಾಷೆಯನ್ನು ಪ್ರೀತಿಸಬೇಕಾಗಿದೆ ನಾವು. ಅದು ಯಾವುದು ಪ್ರೀತಿಸ್ತಾ ಇರೋದು. ನಿಮ್ಮದೇ ಒಂದು ಭಾಷೆ ವಿಚಿತ್ರ ಇದೆ, ಯಾರೋ ತಪ್ಪು ತಿಳ್ಕೊಬೇಡಿ. ಒಂದು ಘಟನೆ ನಡೀತು. ನಾನು MLA ಆಗಿದೆ 1985ರಲ್ಲಿ. ನಾನು MLA ಆದಾಗ ಇಲ್ಲೊಬ್ರು ಚಲುವರಾಯ ಸ್ವಾಮಿ ಅಂತ ಗುಲ್ಬರ್ಗ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು. ಅವ್ರು ಒಂದ್ಸರಿ ನಾಟಕೋತ್ಸವ ಇದೆ, ಮುಖ್ಯಮಂತ್ರಿ ಚಂದ್ರು ಬಾರಪ್ಪ ನೀನು ಅಂದ್ರೆ. MLA ಬರ್ತೀನಿ ಬರೀ ಗುರುಗಳೇ, ತೊಂದರೆ ಇಲ್ಲ ಅಂದೆ. ಸರಿ, ಹಾಗಾದ್ರೆ ಹೆಂಗೆ ಬರ್ತೀಯ? ನನ್ನ ಕಾರಿದೆ, ಅಂಬಾಸಡರ್ ಕಾರಿದೆ, ಬರ್ತೀನಿ ಬಾ ಅಂದರು. ಪೂರ್ತಿ ಉದ್ದನೆ ಬಿಡಿಸೇಳಲ್ಲ, ಬಂದ್ಬಿಟ್ಟೆ. ಅವಾಗ ಗುಲ್ಬರ್ಗ ಯೂನಿವರ್ಸಿಟಿ ಹಳೆ ಬಿಲ್ಡಿಂಗ್ನಲ್ಲಿತ್ತು. ಈ ಚೌರುದ್ ಶಾಪ್ನಲ್ಲಿ ಕಟಿಂಗ್ ಮಾಡ್ತಾರಲ್ಲ, ಆ ಶಾಪ್ನಲ್ಲಿ ಇರುತ್ತಲ್ಲ ಬಾಗಿಲು, ಹಂಗೆ ವೈಸ್ ಚಾನ್ಸಲರ್ ಬಾಗಿಲಿತ್ತು. ಹಿಂಗೆ ತೆಗೆದ್ರೆ ವಾಪಸ್ ಮುದ್ದು ಮಕ್ಕೊಡಿಯೋದು. ಯಾವತ್ತು ನೋಡಿರೋರು ಗೊತ್ತಿರ್ತದೆ ಅದನ್ನು. ಆ ಥರದ್ದು ಬಾಗಿಲಿತ್ತು. ಪೇಟ ಗಿಟ್ಟ ಹಾಕೊಂಡು ದಳವಾಯಿ ಥರ ಒಬ್ಬ ಆಚೆ ಕಡೆ ಇದ್ದ. ನಾನು ಬಂದಿದ್ದು ನೋಡಿ ಅಷ್ಟೊತ್ತಿಗೆ ಸುದ್ದಿಲಿದ್ದೆ, ಮುಖ್ಯಮಂತ್ರಿ ಚಂದ್ರು ಅಂತ. ಮುಖ್ಯಮಂತ್ರಿ ಚಂದ್ರು ಬನ್ನಿ ಅಂತ ನಿಮ್ಮ ಭಾಷೆಯಲ್ಲಿ ಕರ್ಕೊಂಡೋದ್ರು. ಚಾನ್ಸಲರ್ ಹತ್ರ ಕೂತ್ಕೊಂಡು ಹೇಳಿದೆ, ನೋಡಿ ಚಂದ್ರು, ಇವತ್ತು ಸಾಯಂಕಾಲ ಒಂದು ಊರಿನಲ್ಲಿ ಇದಿದೆ ನಾಟಕೋತ್ಸವ, ನೀವೇ ಸರಿಯಾದ ವ್ಯಕ್ತಿ, ನಾಟಕ ಆಡ್ತೀರಾ, ಅದಕ್ಕೆ ಉದ್ಘಾಟನೆ ಮಾಡಬೇಕು, ಹೋಗಿ. ಆಯಿತು ಹೋಗೋಣ ಬಿಡಿ ಗುರುಗಳೇ. ಆದರೆ ಒಂದು ಕೆಲಸ, ನನಗೆ ಸಿಂಡಿಕೇಟ್ ಮೀಟಿಂಗ್ ಇದೆ, ನಾನು ಬರೋಕ್ಕಾಗಲ್ಲ. ನಾನು ನಿಮ್ಮ ಕಲ್ಚರಲ್ ಪ್ರೊಫೆಸರ್ನ ಕಳಿಸ್ಕೊಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗಿ ಅಂತ. ಕಳಿಸಿ ಯಾರು ಅಂತ ಅಂದೆ. ಪ್ರೊಫೆಸರ್ ಕುಂಡಿ ಎಂದರು. ನನಗೆ ಸ್ವಲ್ಪ ಗಾಬರಿ ಆಯ್ತು. ನಾನು ನಮ್ಮ ಕಡೆ ಕುಂಡಿ ಅಂದರೆ ಗೊತ್ತಲ್ಲ, ಹಿಂಭಾಗ ಅದು ಅಲ್ಲಿ. ಇಲ್ಲಿ ಕುಂಡಿನೂ ಏನೋರ್ದು. ಓಹೋ, ನಾನು ಇನ್ನೊಂದ್ಸತಿ ಕೇಳಿದೆ, ಏನು ನಿಮ್ಮ ಪ್ರೊಫೆಸರ್ ಹೆಸರು, ಕಲ್ಚರಲ್ ಹೆಸರು? ಕುಂಡಿ, ಪ್ರೊಫೆಸರ್ ಕುಂಡಿ, ಪ್ರಾಧ್ಯಾಪಕರು, ಸೈಕಾಲಜಿ ಪ್ರೊಫೆಸರ್ ಅಂತ. ಸರಿ, ನಮ್ಮ ಕಡೆ ಅದೆಲ್ಲ ಮಾತಾಡೋಂಗಿಲ್ಲ, ದರ್ಶನ ಮಾಡೋಣ ಅಂದೆ. ಏನು ಅಂದ್ರೆ ಕುಂಡಿನ ಅಂತ ಅಂದೆ. ನನ್ನ ಅರ್ಥದಲ್ಲಿ ಬೇರೆ ಅರ್ಥದಲ್ಲಿ ನಾನು ತಮಾಷೆ ಮಾಡ್ಕೊಂಡು ಹೇಳಿದೆ. ಈ ಭಾಷೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ. ಆ ಪ್ರೊಫೆಸರ್ ಕುಂಡಿ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ವಲ್ಲ, ಇವನು ಕರ್ಕೊಂಡೋಗ ಆ ಪ್ರೊಫೆಸರ್ ಹತ್ರ ಅಂತ ಅಂದರು. ಸರಿ, ಅವ್ನು ಕರ್ಕೊಂಡು ಹೋದ. ಇದೇ ಬಾಗಿಲು ತೋರಿಸ್ದ. ನಾನೇನೆ ಅವ್ರನ್ನ ನಮ್ಮೂರ ಕಡೆ ಈ ಕುಂಡಿದ್ದು ಹೇಳ್ಕೊಳಂಗಿಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದಲ್ಲ ಅಂದ್ಬಿಟ್ಟು, ನಮಸ್ಕಾರ ಪ್ರೊಫೆಸರ್ ಕುಂಡಿಯವರೇ ಅಂದೆ. ಕುಂಡಿನೇ ಕಾಣಿಸ್ತಾ ಇದೆ ನನಗಲ್ಲಿ, ಪ್ರೊಫೆಸರ್ ಕಾಣಿಸ್ತಾ ಇಲ್ಲ. ಹೆಂಗೆ ಅಂದರೆ, ಆ ಟೈಮಿಗೆ ಕರೆಕ್ಟಾಗಿ ಅವ್ರು ಕನ್ನಡಕ ಬಿದ್ದೋಗ್ಬಿಟ್ಟು ಬಾಗಿಲು ಕಡಿಕೆ ಹಿಂಗೆ ಬಗ್ಬಿಟ್ಟು ಬಾಗಿಲು ನಾನು ಹಿಂಗೆ ತಕ್ಕಂಡಿಗೆ ಹೋದೆ. ದರ್ಶನವಾಯಿತು, ಹೇಳಿ ಕುಂಡಿಯವರೇ ಅಂದೆ. ಕೈ ಮುಗ್ದಿದ್ದೆ, ಅದು ಎರಡೂ ಕೈ ಮುಗ್ದಿದ್ದೆ. ದರ್ಶನ ಆಯಿತು, ಹೇಳಿ ಕುಂಡಿಯವರು ಅಂತ ಅಂದೆ. ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ, ಯಾಕೆ ಹೇಳ್ತಿದ್ದಾನೆ ಇವನು ಅಂತ ಅಂದ್ಬಿಟ್ಟು. ಅವರೆದ್ದು, ಚಂದ್ರು ಬನ್ನಿ ಹೇಳಿದ್ದಾರೆ, ನಿಮ್ಮನ್ನು ಕರ್ಕೊಂಡೋಗಿ ನಾಟಕೋತ್ಸವ ಉದ್ಘಾಟನೆ ಮಾಡಿದ್ರು. ನನಗೆ ಭಾಳ ಸಂತೋಷ ಆಗಿದೆ ಅಂದೆ. ಯಾಕೆಂದರೆ ದರ್ಶನ ಆಯ್ತಲ್ಲ ಅಂದೆ. ಏನು ಕುಂಡಿ ದರ್ಶನ ಆಯಿತು, ಏನು ಯೋಚನೆ ಇಲ್ಲ, ಇವತ್ತೆಲ್ಲ ಒಳ್ಳೇದೇ ಆಗುತ್ತೆ, ನಡ್ರಿ ಸರ್ ಹೋಗೋಣ ಅಂತ ತಮಾಷೆ ಮಾಡ್ಕೊಂಡು ಹೊರಟೆ. ಆಮೇಲೆ ನನ್ನ ಜೊತೆಲೊಬ್ಬರು
ಇನ್ನೊಬ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಬರ್ತಾರೆ, ನನ್ನ ಕಾರಲ್ಲಿ ಹೋಗೋಣ ನಿಮ್ಮ ಕಾರಲ್ಲಿ ಬೇಡ ಅಂದರು. ಹಂಗೆ ಮಾಡಿ ಸರ್ ಹೋಗೋಣ. ಯಾರು ಸರ್ ಪ್ರೊಫೆಸರು? ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು. ಮೆಣಸಿನಕಾಯಿ ಅಂದರು. ನಾನು ಇವಾಗ ಕುಂಡಿ ದರ್ಶನ ಆಗಿದೆ, ಜೊತೆಗೆ ಮೆಣಸಿನಕಾಯಿ ಬರ್ತಾ ಇದ್ದಾರೆ. ಅವರು ಮೆಣಸಿನಕಾಯಿ ಹಂಗೆ ಇದ್ದರು. ಆ ಪ್ರೊಫೆಸರು ಸಣ್ಣಗೆ ಬಂದರು. ನನಗೆ ಆನಂದ, ವಿಚಿತ್ರವಾದ ವಿಚಾರ ನನಗೆ. ಆಮೇಲೆ ಎಲ್ಲಿಗೆ ಅಂತ ಹೋಗ್ತಾ ಇದ್ದೋ ಆ ಕಾರು ಮಧ್ಯದಲ್ಲಿ ನಿಂತೋಗ್ಬಿಡ್ತು ಗುಲ್ಬರ್ಗಾದಲ್ಲಿ. ಕೆಟ್ಟೋಯ್ತು ಕಾರು. ಚಂದ್ರವರ ಒಂದು ಕೆಲಸ ಮಾಡೋಣ, KSRTC ಬಸ್ ಬರುತ್ತೆ, ಅದರಲ್ಲಿ ಕುಂತ್ಕೊಂಡು ಹೋಗ್ಬಿಡೋಣ, ಯಾಕೋ ತೊಂದರೆ ಆಗುತ್ತೆ, ಲೇಟ್ ಆಗ್ಬಿಡ್ತದೆ. ಸರಿ ಸರ್, ಬೆಳಿಗ್ಗೆನೇ ಕುಂಡಿ ದರ್ಶನ ಆಗಿದೆ, ಜೊತೆಯಲ್ಲಿ ಮೆಣಸಿನ್ಕಾಯಿ ಕರ್ಕೊಂಡು ಹೋಗಿದ್ದೀರಾ, ನನ್ನ ದಣೆ ಬರ ಇನ್ನೇನೋ ಗೊತ್ತಿಲ್ಲ, ಹೋಗೋಣ ನಡೀರಿ ಸರ್, ಏನು ತೊಂದರೆ ಇಲ್ಲ ಅಂತ ಕಾರ್ ನಿಲ್ಲಿಸಿ ಬಸ್ ನಿಲ್ಲಿಸಿದ್ರು. ಆ ಬಸ್ ಡ್ರೈವರ್ ನನ್ಗೆ ಗುರ್ತಿರ್ಬಿಟ್ಟು ಮುಖ್ಯಮಂತ್ರಿ ಚಂದ್ರು ಅಂತ ಓಡ್ ಬಂದ. ಒಳ್ಳೇದಾಯ್ತಪ್ಪ ಅಂದೆ. ಸುಮ್ಮನಿರ್ಬೋದಾಯ್ತು. ನಾನು ಒಳಗೆ ಕತ್ತೋವಾಗ 3 ಟಿಕೆಟ್ ಅಂತ ಹೇಳಕ್ಕೆ ಹೋದ್ರು ಅವರು. ಅದಕ್ಕೆ ನಾನು ಅದು ಬೇಡ, ನನಗೆ ತಗೋಬೇಡಿ ಅಂತಂದು. ಯಾಕೆ ಅಂತ ಅಂದರೆ, ನನಗೆ ಬಸ್ ಪಾಸ್ ಇದೆ MLA ಅಂತ ಅಂದೆ. ಹೌದಾ, ಹಂಗಾರೆ ಬೇಡ ಬೇಡಿ. ಹಂಡಿಗೆ ಟಿಕೆಟ್ ಅಂದರು. ಹಂಡಿಗೆ ನಮ್ಮ ಕಡೆ ಹಂಡಿಗೆ ಅಂದಿರ್ತೀರಿ, ಅದೇನೆ. ಅಲ್ಲಿ ಏನಾಯ್ತು ಹೆಂಗಾಯ್ತು ಅಂತಂದರೆ, ಊರ ಹೆಸರು ಹಂಡಿಗೆ ಅಂತೆ. ಹೋಗ್ತಾ ಇರೋದು ಫಂಕ್ಷನ್ ಮಾಡೋ ಕಾರ್ಯಕ್ಕೆ. ಸೊ ಪ್ರೊಫೆಸರ್ ಕುಂಡಿ ಮೆಣಸಿನಕಾಯಿ ಹಂಡು ಹೋಗ್ತಾ ಇದೆ, ನಾನು ಅಲ್ಲಿ ಕೂತ್ಕೋಬೇಕಾಗಿದೆ. ಹಿಂಗೆ ಭಾಷಣಕ್ಕೆ ಹೋಗಿ ಇದೇ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದಾಗ ಭಾಷೆಯ ವೈಶಿಷ್ಟ್ಯತೆ, ಭಾಷೆಯ ಸೊಗಡು, ಭಾಷೆಯ ಸೊಗಸು ಇದೆಯಲ್ಲ, ಅದರ ಬಗ್ಗೆ ಅನುಮಾನ ಬಂತು. ಹಿಂದೆ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಸುಮ್ಮನೆ ಇಂಗ್ಲೀಷ್ ಅಂತ ನಾವು ಬಡ್ಕತ್ತೀವಿ, ಏನೂ ಬೇಕಾಗಿಲ್ಲ. 35 ದೇಶಕ್ಕೆ ಹೋಗಿ ಬಂದೆ. ಮೊನ್ನೆ ಇಂಗ್ಲೀಷ್ ಇತ್ತು, ಅಮೇರಿಕಕ್ಕೆ ಹೋಗಿದ್ದೆ ಹೇಳಿದ್ದೆ ನಮ್ಮ ಇವರಿಗೆ. ಅಲ್ಲಿ ಹೋದಾಗ ಎಲ್ಲ ಹೆಣ್ಣುಸುಗು ಭಾಳ ಪಾಪ್ಯುಲರ್ ವ್ಯಕ್ತಿನೆಲ್ಲ ಏರೋಪ್ಲೇನ್ ಹತ್ರನೇ ಆರತುರ ಎಲ್ಲ ತೊಗೊಂಬಂದ್ಬಿಟ್ಟಿದ್ರು. ಇವಾಗ ಹೇಳಿದೆ ಇಂಗ್ಲೀಷ್ ಎಷ್ಟು ಅಧ್ವಾನ ಅನ್ನೋದು ಕೇಳ್ತಿದ್ದೀನಿ, ಕನ್ನಡ ಎಷ್ಟು ಸೊಗಡಿದೆ ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ಆಮೇಲೆ ಅವರು ಬಂದು ಎಲ್ಲ ತಪ್ಪುಗಳಕ್ಕೆ ಬಂದು ಆಯ್ತು, ತಪ್ಪುಗೊಂಡ್ರು, ಕೊಟ್ಟರು, ಹಾರ ಹಾಕಿದ್ರು, ಹೋಗೋಣ ಅಂದರು. ಮನೇಲೇ ಇರ್ಸ್ಕೊಂತೀವಿ ಗುರುಗಳೇ ನಿಮ್ಮನ್ನು, ಹೋಗ್ಬಿಡೋಣ, ಫಂಕ್ಷನ್ ಇದೆ ಅಂದ್ರೆ. ಹಾಂ ಹೋಗೋಣ ಅಂತ ಹೊರಟೆ. ಈ ಹೋಗಿ ಅವ್ರ ಕಾರಲ್ಲಿ ಕೂತ ಮೇಲೆ ಎಷ್ಟು ದೂರ ಇದೆ ನಿಮ್ಮ ಕಾರು ಒಂದೇ ಅಲ್ಲ, ಇದು ಊರು ಒಂದೇ, 15 ಮೈಲಿ ಇದೆ ಅಂದರು. ಅವಾಗ ನನಗೆ ಜ್ಞಾಪಕ ಬಂತು, ಒಂದು ಮರ್ತು ಬಿಟ್ಟಿದ್ದೀನಲ್ಲ ಅಂತ. ಏನು ಅಂತ, ಟಾಯ್ಲೆಟ್ಗೆ ಹೋಗೋದು ಮರ್ತು ಬಿಟ್ಟಿದ್ದೆ. ಸಾಮಾನ್ಯವಾಗಿ ಏರೋಪ್ಲೇನ್ ಇಳಿದ ಮೇಲೆ ಇವ್ರಿನ್ ಪಾಸ್ ಮಾಡ್ಕೊಂಡು ಆಮೇಲೆ ಹೋದ್ರೆ ನಿಮ್ಮದೇ ಆಗಿರ್ತೀವಿ ಅಂತ, ಅದು ಮರ್ತು ಬಿಟ್ಟಿದ್ದೀನಿ ಅಂತ. ಹಿಂದೆ ಎಲ್ಲಿ ನಮ್ಮೂರಲ್ಲೆಲ್ಲ ಹೋದಂಗೆಲ್ಲ ಹೋಗಂಗಿಲ್ಲ. ನಮ್ಮೂರಲ್ಲಿ ಆ ಕಡೆ ಗೋಡೆ ಮರೆಗೋ ಬೇಲಿ ಮರೆಗೋ ಹೋಗ್ಬೋದು, ನೇಚರ್ ರುಚಿಕೊಂಡ್ ಬಂದ್ಬಿಡ್ಬೋದಲ್ಲ, ಹಂಗಿಲ್ಲ ಅಲ್ಲಿ. ಮತ್ತು ಎಷ್ಟೊತ್ತಾಗುತ್ತೆ ಅಂದರೆ 20 ನಿಮಿಷ, ಬೇಗ ಹೋಗ್ಬಿಡಿ ನನಗೆ ತೊಂದರೆ ಆಗುತ್ತೆ ಅಂದೆ. ಸರಿ ಹೊರಡ್ತೀನಿ ಬನ್ನಿ ಅಂತ ಆದರು. ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾತು ನಿಂತೋಯ್ತು ನಂದು. ಯಾಕೆಂದರೆ ಈ ರೀಸರ್ಚ್ ಒಂದು ಡೇಂಜರು, ಅಂದ್ಕೊಂಡ ಮೇಲೆ ಬಂದ್ಬಿಡುತ್ತದು, ನಮ್ಮ ಮಾತು ಕೇಳೋದಿಲ್ಲ, ಅದು ಬರಬೇಕಾದ ಜಾಗಕ್ಕೆ ಬಂದ್ಬಿಡ್ತದೆ. ಹಂಗಾಗಿ ಅದು ಬಂದ್ಬಿಟ್ಟಿದೆ. ನನಗೆ ಇವ್ರು ಮಾತಾಡಿಸ್ತವ್ರೆ ನುಗ್ಗಂಗಿಲ್ಲ. ನರ ಎಲ್ಲ ಬಿಗಿ ಹಿಡ್ಕೊಂಡು ಹೂವು ಅಂತಿದ್ದೀನಿ. ಕೊನೆಗೆ ಅವ್ರ ಮನೆ ಬಾಗಿಲು ಬಂದ ತಕ್ಷಣ ಒಂದು 5-6 ಹೆಂಗಸರು ಆರ್ತಿ ಹಿಡ್ಕೊಂಡು ಬಂದವರೆ, ತಪ್ಪುಗಳಕ್ಕೆ ಕೆಲವರು ಬರ್ತಾ ಇದ್ದಾರೆ. ನನಗೆ ಅರ್ಜೆಂಟ್ ಟಾಯ್ಲೆಟ್ಟು. ನಾನು ಅಂತ ಬೈದೆ, ಯಾಕೆ ಇಷ್ಟೊಂದು ಸ್ವಲ್ಪ ತಮಾಷೆಗಿರೋರು ಹಿಂಗೆ ಮಾಡ್ತೀರಾ ಅಂತ ಅಂದರು. ಅರ್ಜೆಂಟ್ ಟಾಯ್ಲೆಟ್ ತೋರಿಸ್ರಪ್ಪ ಅಂದರು. ಆ ಕಳಿಸಿದ್ರಾಗಿತ್ತು. ಅಲ್ಲಿ ಏನು ಹೇಳಿದ್ರು ಗೊತ್ತಾ, ಹಾಫ್ ಟಾಯ್ಲೆಟಾ ಫುಲ್ ಟಾಯ್ಲೆಟಾ ಅಂದರು. ಅಯ್ಯೋ, ನಿಮ್ಮೂರಲ್ಲಿ ಅರ್ಧ ಬೇರೆ ಮಾಡ್ಕೊಂಬತ್ತೀರ, ನಮ್ಮೂರ ಕಡೆ ಹಂಗೆಲ್ಲ ಆಗೋದೇ ಇಲ್ಲ, ಹೋದ್ಮೇಲೆ ಪೂರನೇ ಮಾಡ್ಕೊಂಬರ್ಬೇಕು, ಅರ್ಧ ಮಾಡ್ಕೊಂಬರೋಕ್ಕಾಗೋದಿಲ್ಲ ಅಂತ. ಹಾಫ್ ಟಾಯ್ಲೆಟ್ ಅಂದರೆ ಅವರು ಈ ಮೆಟ್ಲು ಕೆಳಗಡೆ ಕಟ್ಸಿರ್ತಾರೆ ಒಂದು, ಅದು ಇದಕ್ಕಂತೆ. ಫುಲ್ ಟಾಯ್ಲೆಟ್ ಇದಕ್ಕಂತೆ. ನಮಗೆ ಯಾವನಿಗೆ ಗೊತ್ತಿದ್ರಿ ಈ ಇಂಗ್ಲೀಷು? ನಮಗೆಲ್ಲ ಒಂದೇ ಟಾಯ್ಲೆಟ್, ಹೋದ್ಮೇಲೆ ಹೋಗ್ಬೇಕಪ್ಪ ಅಂತ. ಸರಿ, ಅಲ್ಲಿ ಹೋಗಿ ಬಂದೆ ಅಂತ ಇಟ್ಕೊಳ್ಳಿ. ಈ ಥರದ ಕಥೆ ಹೋಗ್ತಾ ಇದ್ದೀನಿ. ಅಂದರೆ ಭಾಷೆಯ ವಿಚಾರದಲ್ಲಿ ಸೊಗಡಿರೋದು ಇತಿಹಾಸ ಇರ್ತಕ್ಕಂಥ 2,500-3,500 ಸಾವಿರ ಕನ್ನಡ ಭಾಷೆಗೆ, ಇಂಗ್ಲೀಷ್ಗೆಲ್ಲ. ಇಂಗ್ಲೀಷನ್ನು ಒಂದು ವಿಚಾರವಾಗಿ ಕಲಿಬೇಕೆ ಹೊರತು ಮಾಧ್ಯಮವಾಗಿ ಕಲಿಯೋ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಇಂಗ್ಲೀಷನ್ನು ಕಲಿಯೋದು ಅಗತ್ಯ ಇದೆ, ಆದರೆ ತಾಯಿ ಭಾಷೆ ಮಾತೃಭಾಷೆಯನ್ನು ಬಿಡಬಾರ್ದು ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ಸೊಗಡು ಅದು ಪ್ರಾಣೇಶ್ ಅವ್ರಿಗೆ ಭಾಳ ಹೇಳಿದ್ದೀನಿ ಆಗಲಿ ಹಿಂದೆ. ಸಾವು ಅನ್ನೋದು ಒಂದು ಪದ ಇದೆ. ಇಂಗ್ಲೀಷ್ನಲ್ಲಿ ಎಷ್ಟಪ್ಪ ಇದೆ ಸಾವುಗೆ ಪದ? ಎಷ್ಟಿದೆ ಸಾವುಗೆ? ಡೆಡ್, ನೋ ಮೋರ್, ಆಮೇಲೆ ಎಕ್ಸ್ಪೈರ್, ಅಷ್ಟೇನಾ? ನಾನು ನಿಮ್ಮ ಕಡೆ ಗೊತ್ತಿಲ್ಲಪ್ಪ, ಈ ಕಡೆ ಇದು ಯಾದಗಿರಿಗೆ ನಮ್ಮೂರ ಕಡೆ ನೋಡಿ, ನೆಗೆದು ಬಿದ್ದ, ನೆಲ್ಲಿಕಾಯಾದ, ದಿವಂಗತನಾದ, ಶಿವೈಕ್ಯನಾದ, ಹರೋಹರ ಅಂದ, ಹೆಂಡ್ರನ್ನ ಮುಂಡೆ ಮಾಡ್ದ, ಮಕ್ಕಳನ್ನ ತಬ್ಲಿ ಮಾಡ್ದ, ಬಾಯಿಗೆ ಅಕ್ಕಿ ಕಾಳು ಹಾಕ್ಸ್ಕೊಂಡ, ಮನೆ ಮುಂದೆ ಬೆಂಕಿ ಹಾಕ್ಸ್ಕೊಂಡ, ಫೋಟೋಗೆ ಹೋದ, ಗೋಡೆಗೆ ಹೋದ. ಹೇಳಿ, ಅಲ್ವಾ? ಇಷ್ಟೊಂದಿದೆ. ಅಂದರೆ ಆ ಥರದ ಸೊಗಸೆಲ್ಲ ಇದೆ. ಆ ದೃಷ್ಟಿಯಿಂದ
ಭಾಷೆನ ನಾವು ಭಾಳ ಪ್ರೀತಿಸಬೇಕು ಅನ್ನೋ ಮಾತನ್ನು ಯಾದಗಿರಿ ಜನಕ್ಕೆ ನಿಮ್ಮ ಭಾಷೆ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ಭಾಷೆಯೂ ಕೂಡ ರಂಗಭೂಮಿಯಲ್ಲಿ ಬರಬೇಕು, ಸಾಹಿತ್ಯ ಲೋಕದಲ್ಲೂ ಬರಬೇಕು, ಸಿನಿಮಾ ಜಗತ್ತಿನಲ್ಲೂ ಬರಬೇಕು ಅನ್ನೋ ಮಾತನ್ನು ಹೇಳಿ, ಆಮೇಲೆ ನಾವು ಎಲ್ಲಾದರೂ ಇರಿ ಎಂತಾದರೂ ಇರಿ ಎಂದೆಂದಿಗೂ ಕನ್ನಡಿಗರಾಗಿರಿ, ಎಲ್ಲಾದರೂ ಇರಿ ಎಂತಾದರೂ ಎಂದೆಂದಿಗೂ ಮನೆಗೆ ಬರುವಂಥವರಾಗಿರಿ, ಎಲ್ಲಾದರೂ ಇರಿ ಎಂತಾದರೂ ಇರೋ ಆರೋಗ್ಯವಂತವರಾಗಿರಿ ಅಂತ ಹೇಳಿ ನಮ್ಮ ಆಯ್ತಾ ಮುಗೀತು ಅದನ್ನು ಮುಗಿಸಿ ಕೃಷ್ಣೇಗೌಡರು ಯಾವಾಗಲೂ ಹೇಳ್ತಿರ್ತಾರೆ, ಒಬ್ಬ ಅನಕ್ಷರಸ್ಥನು ಕೂಡ ಭಾಷೆಯ ಮೇಲೆ ಎಷ್ಟು ಪಾಂಡಿತ್ಯವನ್ನು ಪಡೆದಿರ್ತಾರೆ ಅನ್ನೋದಕ್ಕೆ ಮಹಾಭಾರತದ ಒಂದು ವಾಕ್ಯ ಹೇಳ್ತಾನೆ. ಅವನು ಸ್ಕೂಲ್ಗೆ ಹುಡುಗರು ಪಾಠ ಮಾಡೋಕ್ಕೆ ಹೋದಾಗ ಒಬ್ಬ ಮೇಷ್ಟ್ರು ಕೇಳ್ತಾರೆ, ಎಲ್ಲೋಗಿದ್ದು 4-5 ದಿವಸದಿಂದ ಬಂದಿಲ್ಲ ನೀನು ಅಂದರೆ, ಇಲ್ಲ ನಾನು ಇವಾಗ ಅಕಸ್ಮಾತ್ ಎಲ್ಲೋಗಿದ್ದೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಬೇಡ ಬಿಡಿ ಅಂತಾನೆ. ಇಲ್ಲ ಹೇಳೋ ಪರವಾಗಿಲ್ಲ, ಇಲ್ಲ ನನ್ನ ಭಾಷೆಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಕನ್ನಡ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂದರೆ ಹೇಳು ನೋಡೋಣ ಅಂತ ಅವನು ಹೇಳ್ತಾನೆ. ಅವಾಗ ಕುಂತಿ ಭೋಜನ ಮಗಳ ಮಕ್ಕಳ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವನ ಹೆಂಡತಿ ತಮ್ಮನ ಹೆಣ್ಣನ ಅಪ್ಪನ್ನ ಒತ್ಕೊಂಡು ಓಡಾಡ್ತಿದ್ದವನ ಹೆಂಡತಿಗೆ ಹೆರಿಗೆ ಆಗಿತ್ತು, ನೋಡ್ಕೊಂಬರಕ್ಕೆ ಹೋಗಿದ್ದೆ ಅಂತ ನಾವು. ಈ ಪ್ರೊಫೆಸರಿಗೆ ತಲೆ ಬುಡ ಅರ್ಥ ಆಗೋದಿಲ್ಲ. ಕುಂತಿ ಭೋಜನ ಮಗಳ ಮಕ್ಕಳ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವನ ಹೆಂಡತಿ ತಮ್ಮನ್ನು ಕೊಂದವನ ಅಪ್ಪನ್ನು ಒತ್ಕೊಂಡು ಓಡಾಡ್ತಿದ್ದವನ ಹೆಂಡತಿಗೆ ಹೆರಿಗೆ ಆಗಿತ್ತು, ನೋಡ್ಕೊಂಬರಕ್ಕೆ ಹೋಗಿದ್ದು. ಏನು ಅವನು ಹೇಳಕ್ಕೆ ಹೋಗಿದ್ದಾನೆ ಅಂದರೆ, ಕುಂತಿ ಭೋಜನ ಮಗಳಂದ್ರು ಕುಂತಿ ಮಕ್ಕಳು ಪಾಂಡವರು ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವನು ವಿರಾಟ್ ರಾಯನ ಹೆಂಡತಿ ಸುಧಿಷ್ಣೆಯ ತಮ್ಮ ಕೀಚಕನ ಕೊಂದವನು ಭೀಮನ ಅಪ್ಪ ಧರ್ಮರಾಯ, ಭೀಮನ ಅಪ್ಪ ಧರ್ಮರಾಯನ ಒತ್ಕೊಂಡು ಓಡಾಡ್ತಾ ಇದ್ದು ಯಮದ ಒತ್ಕೊಂಡು ಓಡಾಡ್ತಿದ್ದು ಕೋಣದ ಹೆಂಡತಿ ಎಮ್ಮೆ ಕರ ಆಗಿತ್ತಂತೆ, ಇವನು ಹೋಗಿ ನೋಡ್ಕೊಂಬರಕ್ಕೆ ಹೋಗಿದ್ದಂತೆ. ಈ ಥರದ ಕನ್ನಡದ ಸೊಗಸಿರುವಾಗ ನಾವು ಭಾಷೆಗೆ ಕೇಳು ಮೀಳು ಇಲ್ಲ ಅನ್ನೋ ಮಾತನ್ನು ಹೇಳಿ ಯಾರು ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನಾವಿಲ್ಲಿ ಸೇರಿರ್ತಕ್ಕಂಥ ಹಾಸ್ಯ ಉತ್ಸವದ ಜನಗಳೇ ಸಾಕ್ಷಿ, ನಾನು ಸಾಕ್ಷಿ. ನನ್ನನ್ನು ಮಾಮನಿಯವರು ದೊಡ್ಡ ಹಾಸ್ಯಗಾರ ಅಲ್ಲದೆ ಇದ್ದರೂ ಕೂಡ ಆ ಗುಂಪಿನಲ್ಲಿ ಸೇರಿಸ್ಕೊಂಡು ಕಿರಿಯನಾಗಿ ನಾನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ರ. ಆನಂದ ಮಹದಾನಂದ ಮನೋಹರ ರುದ್ರ ರಮಣೀಯ ಸೌಂದರ್ಯ ಆನಂದ ಬ್ರಹ್ಮಾನಂದ. ನಿಮ್ಮೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿಬೇಕು ಅಂತ ಆಸೆ ಇದೆ. ವಯಸ್ಸಾಗಿದೆ 72 ವರ್ಷ, ಬಗ್ಗಕ್ಕಾಗಲ್ಲ, ಇದೇ ನಿಮ್ಮೆಲ್ಲರ ಪಾದ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.